ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ, ಯಾರಿಗಾದರೂ ಲೂಸ್ ಮೋಷನ್ ಆಗಬೇಕು ಅಂದರೆ ಈ ಸೊಪ್ಪು ಎಲ್ಲ ತೋಟದಲ್ಲೂ ಸಿಗುತ್ತೆ, ಎಲ್ಲ ಹಳ್ಳಿಗಳಲ್ಲೂ ಇರುತ್ತೆ. ಈ ಸೊಪ್ಪು ಇದನ್ನು ಕಿತ್ತರೆ ಹೀಗೆ ಹಾಲು ಬರುತ್ತೆ, ಹಿಂದೆ ಹಾಲು ಅಂದರೆ ವೈಟ್ ಕಲರ್ ಹಾಲು ಬರುತ್ತೆ. ಈ ಸೊಪ್ಪನ್ನು ಒಂದು ಕಾಲು kg ಆಗೋಷ್ಟು ಕಿತ್ಕೊಂಬಂದು ಮನೆಯಲ್ಲಿ ಈ ಸೊಪ್ಪನ್ನ ಬೇಯಿಸ್ಬಿಟ್ಟು ಬಿಸಿನೀರಲ್ಲಿ, ಆ ಬಿಸಿನೀರನ್ನು ಕುಡಿದ್ರೆ ನಿಮಗೆ ಎಂಥ ಗ್ಯಾಸ್ಟ್ರಿಕ್ ಇದ್ದರೂ, ಎಂಥ ನಿಮ್ಮ ಹೊಟ್ಟೆ ನೋವಿದ್ರೂ ತುಂಬ ಲೂಸ್ ಮೋಷನ್ ಆಗಿ ಕ್ಲೀನ್ ಆಗುತ್ತೆ. ಮತ್ತು ಆರೋಗ್ಯಕರವಾದ ಹೆಲ್ತಿಗೆ ಒಳ್ಳೆಯದು. ತುಂಬ ಲೂಸ್ ಮೋಷನ್ ಚೆನ್ನಾಗಾಗುತ್ತೆ ಮತ್ತು ಆರೋಗ್ಯನೂ ಚೆನ್ನಾಗಿರ್ತದೆ. ಇದನ್ನೇ ಲೂಸ್ ಮೋಷನ್ ಸೊಪ್ಪು ಅಂತಾರೆ, ಅಂದರೆ ಬೇದಿ ಸೊಪ್ಪು ಅಂತಾರೆ, ಕನ್ನಡದಲ್ಲಿ ಬೇದಿ ಸೊಪ್ಪು ಅಂತಾರೆ. ಇದನ್ನು ಪ್ರಾಣಿಗಳು ಕೂಡ ತಿಂತವೆ ಇದನ್ನು. ಆದರೆ ಪ್ರಾಣಿಗಳು ಅತಿಯಾಗಿ ಜಾಸ್ತಿ ತಿಂದರೆ ಲೂಸ್ ಮೋಷನ್ಸು ಆಗುತ್ತೆ. ಬಟ್ ಮನುಷ್ಯರು 1/4 kg ಆಗೋಷ್ಟು ಈ ಸೊಪ್ಪನ್ನ ಹಾಲು ಬರುತ್ತೆ, ಇದು ಹೀಗೆ ಇರುತ್ತೆ. ಈ ಸೊಪ್ಪು ತಿಂದರೆ ಲೂಸ್ ಮೋಷನ್ಸ್ ಆಗುತ್ತೆ, ಆರೋಗ್ಯನೂ ಚೆನ್ನಾಗಿರ್ತದೆ, ಹೊಟ್ಟೆ ಗ್ಯಾಸ್ಟ್ರಿಕ್ ಎಲ್ಲ ಕಮ್ಮಿ ಆಗುತ್ತೆ. ಮತ್ತು ನಿಮ್ಮ ಆರೋಗ್ಯ ಕೆಟ್ಟಿದ್ರೆ, ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಇದ್ದರೆ ಎಲ್ಲ ಕ್ಲೀನ್ ಆಗುತ್ತೆ. ಈ ಸೊಪ್ಪನ್ನ ತಿನ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು. ಅಂದರೆ ಬೇಯಿಸ್ಬಿಟ್ಟು ನೀರು ಕುಡಿಬೇಕು ಸ್ನೇಹಿತರೆ. ಇಷ್ಟು ಮಾಡಿದರೆ ತುಂಬ ಒಳ್ಳೆಯದು, ಆರೋಗ್ಯ ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.